Dear brothers and sisters, today the Lord's promise is from Deuteronomy 33:29. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ದೇವರ ವಾಗ್ದಾನ ವಚನವು ಧರ್ಮೋಪದೇಶಕಾಂಡ 33:29 ಬರೆಯಲ್ಪಟ್ಟಿದೆ. Happy and blessed are you, O Israel. ಇಸ್ರಾಯೇಲ್ಯರೇ, ನೀವು ಎಷ್ಟು ಧನ್ಯರು, ಸಂತೋಷವುಳ್ಳವರು ಆಗಿದ್ದೀರಿ. Who is like you, a people saved by the Lord? ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? The shield of your help and the sword of your majesty. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. Of course, it is a challenge for every child of God. ಪ್ರತಿ ದೇವರ ಮಕ್ಕಳಿಗೆ ಇದೊಂದು ಸವಾಲಿನಂತಿದೆ. No one had such a God as Israelites. ಯಾರಿಗೂ ಕೂಡ ಇಸ್ರಾಯೇಲ್ಯರಂತ ದೇವರು ಇರಲಿಲ್ಲ. This scripture said about Israelites. ಈ ವಾಕ್ಯವು ಇಸ್ರಾಯೇಲ್ಯರ ಬಗ್ಗೆ ಹೇಳುತ್ತದೆ. They were asked a question like this: Who is like you? ಅವರಲ್ಲಿ ಹೀಗೆ ಪ್ರಶ್ನಿಸಲಾಗುತ್ತದೆ, ನಿಮ್ಮಂತೆ ಯಾರಿದ್ದಾರೆ? They were so much blessed. ಅವರು ಬಹಳ ಧನ್ಯರಾಗಿದ್ದರು, ಆಶೀರ್ವದಿತರಾಗಿದ್ದರು. Nobody could curse them. ಅವರನ್ನು ಯಾರೂ ಶಪಿಸಲು ಆಗುತ್ತಿರಲಿಲ್ಲ. The Lord even turned every curse into a blessing. ದೇವರು ಎಲ್ಲಾ ಶಾಪವನ್ನು ಆಶೀರ್ವಾದವಾಗಿ ಪರಿವರ್ತಿಸಿದನು. They were so blessed. ಅವರು ಬಹಳ ಆಶೀರ್ವದಿಸಲ್ಪಟ್ಟಿದ್ದರು. God promised so many good things to them. ದೇವರು ಅವರಿಗೆ ಬಹಳ ಉತ್ತಮ ವಾಗ್ದಾನಗಳನ್ನು ನೀಡಿದನು. They had all the benefits and all the comfort. ಅವರಿಗೆ ಎಲ್ಲಾ ಪ್ರಯೋಜನಗಳು, ಸೌಕರ್ಯಗಳು ಇದ್ದವು. Their lands were so prosperous. ಅವರ ಭೂಮಿಯು ಫಲವತ್ತಾಗಿತ್ತು. Because the Lord himself watered the land. ಯಾಕಂದರೆ ಅವರ ಭೂಮಿಗೆ ದೇವರೇ ನೀರು ಹಾಕುತ್ತಿದ್ದನು. The main thing is they enjoyed a special relationship with God. ಯಾಕಂದರೆ ಅವರಿಗೆ ದೇವರೊಂದಿಗೆ ಒಂದು ವಿಶೇಷವಾದ ಸಂಬಂಧವು ಇತ್ತು. The Israelites, they all heard the voice of God. ಇಸ್ರಾಯೇಲ್ಯರೆಲ್ಲರೂ ದೇವರ ಸ್ವರವನ್ನು ಕೇಳುತ್ತಿದ್ದರು. The Lord fought for them. ದೇವರು ಅವರಿಗಾಗಿ ಯುದ್ಧ ಮಾಡಿದನು. He was their defender. ಆತನೇ ಅವರಿಗೆ ಗುರಾಣಿಯಾಗಿದ್ದನು. The Lord defeated all their enemies and destroyed them. ದೇವರು ಅವರ ಎಲ್ಲಾ ವೈರಿಗಳನ್ನು ಸೋಲಿಸಿ ಅವರನ್ನು ನಾಶ ಮಾಡಿದನು. They were so close to God. ಅವರು ದೇವರಿಗೆ ಬಹಳ ಹತ್ತಿರವಾಗಿದ್ದರು. God was like their friend to them. ದೇವರು ಅವರಿಗೆ ಸ್ನೇಹಿತನಂತೆ ಇದ್ದನು. Likewise, if you are close to God, ಅಂತೆಯೇ ನೀನು ದೇವರಿಗೆ ಹತ್ತಿರವಾಗಿದ್ದರೆ you will be blessed by the Lord. ದೇವರು ನಿನ್ನನ್ನು ಕೂಡ ಆಶೀರ್ವದಿಸುವನು. People who see you will say, you are blessed by the Lord. ನಿನ್ನನ್ನು ನೋಡಿದ ಜನರು ಹೇಳುವರು, ನೀನು ಎಷ್ಟೋ ಧನ್ಯನೆಂದು. You will be kept safe. ನೀವು ಸುರಕ್ಷಿತರಾಗಿರುವಿರಿ. During prayer festivals, when we go out to minister, ಪ್ರಾರ್ಥನಾ ಮಹೋತ್ಸವಗಳಲ್ಲಿ ದೇವರ ವಾಕ್ಯ ಸಂದೇಶವನ್ನು ನೀಡಲು ನಾವು ಹೊರಗೆ ಹೋಗುವಾಗ every time this happens, the Lord would come and speak to us. ಪ್ರತಿ ಬಾರಿಯೂ ದೇವರು ಬಂದು ನಮ್ಮ ಜೊತೆಯಲ್ಲಿ ಮಾತನಾಡುತ್ತಾನೆ. Through the gift of prophecy, through my husband's mouth, the Lord would say, ಪ್ರವಾದನ ವರದ ಮೂಲಕ, ನನ್ನ ಗಂಡನ ಬಾಯ ಮೂಲಕ ದೇವರು ಹೇಳುತ್ತಾನೆ, I am coming with you, my children. ಮಕ್ಕಳೇ, ನಿಮ್ಮ ಜೊತೆಯಲ್ಲಿ ನಾನು ಬರುತ್ತೇನೆ ಎಂಬುದಾಗಿ. Like a cloud, I'll be there with you. ಮೇಘದೋಪಾದಿಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. Whatever you say, I will do it. ನೀವು ಏನು ಹೇಳಿದರೂ ನಾನು ಅದನ್ನು ಮಾಡುತ್ತೇನೆ. And we would feel so encouraged and we would feel so happy to listen to the voice of God. ದೇವರ ಸ್ವರವನ್ನು ಕೇಳಿದಾಕ್ಷಣ ನಾವು ಪ್ರೋತ್ಸಾಹಿತರು, ಸಂತೋಷವುಳ್ಳವರು ಆಗುತ್ತೇವೆ. Yes, God has given us as a family to listen to the voice of God. ನಾವು ಕುಟುಂಬವಾಗಿ ದೇವರ ಸ್ವರವನ್ನು ಕೇಳುವಂತೆ ದೇವರು ಮಾಡಿದ್ದಾನೆ. To have him as our own God. ಆತನೇ ನಮ್ಮ ದೇವರಾಗಿರುವಂತೆ ಮಾಡಿದ್ದಾನೆ. As the head of our family. ನಮ್ಮ ಕುಟುಂಬದ ಒಡೆಯನಾಗಿ. Who is like you? ನಿನ್ನಂತೆ ಯಾರಿದ್ದಾರೆ? My friend, who is like you who love the Lord? ನಿನ್ನಂತೆ ದೇವರನ್ನು ಪ್ರೀತಿಸುವವರು ಯಾರಿದ್ದಾರೆ ನನ್ನ ಪ್ರಿಯ ಸ್ನೇಹಿತನೇ? Because you love the Lord. ನೀನು ದೇವರನ್ನು ಪ್ರೀತಿಸುವುದರಿಂದ And keep him as your own God. ನಿನ್ನ ಸ್ವಂತ ದೇವರೆಂದು ಅಂಗೀಕರಿಸಿಕೊಂಡಿರುವುದರಿಂದ You can never be compared with other people.
ನಿನ್ನನ್ನು ಇತರ ಜನರಿಗೆ ಹೋಲಿಸಲು ಸಾಧ್ಯವೇ ಇಲ್ಲ. Who is like you? ನಿನ್ನಂತೆ ಯಾರಿದ್ದಾರೆ? Happy and blessed are you, my child. ನೀನು ಸಂತೋಷವುಳ್ಳವನು, ಧನ್ಯನೂ ಆಗಿದ್ದಿ ಮಗನೇ. You are a people saved by the Lord. ನೀವು ದೇವರಿಂದ ರಕ್ಷಿಸಲ್ಪಟ್ಟ ಜನರಾಗಿದ್ದೀರಿ. God is a shield of your help. ದೇವರೇ ನಿಮಗೆ ಸಹಾಯ ಮಾಡುವ ಗುರಾಣಿಯಾಗಿದ್ದಾನೆ. God is the sword of your majesty. ದೇವರೇ ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯಾಗಿದ್ದಾನೆ. All these blessings will come upon you today, my friend. ಈ ದಿನವೇ ಈ ಎಲ್ಲಾ ಆಶೀರ್ವಾದಗಳು ನಿನಗೆ ದೊರಕಲಿವೆ. Father, exactly as you have said, let your children be blessed today, Lord. ತಂದೆಯೇ, ನೀನು ಹೇಳಿದಂತೆ ಈ ಎಲ್ಲಾ ಮಕ್ಕಳು ಆಶೀರ್ವದಿಸಲ್ಪಡಲಿ. Be blessed with your presence. ನಿನ್ನ ಪ್ರಸನ್ನತೆಯಿಂದ ಆಶೀರ್ವದಿಸಲ್ಪಡಲಿ. Let your children be blessed with your presence, Lord. ನಿನ್ನ ಪ್ರಸನ್ನತೆಯಿಂದ ನಿನ್ನ ಮಕ್ಕಳು ಆಶೀರ್ವದಿಸಲ್ಪಡಲಿ. Wherever they go, whatever they do, Lord, fill them with your presence. ಅವರು ಏನೇ ಮಾಡಿದರೂ, ಎಲ್ಲಿಗೆ ಹೋದರೂ ನಿನ್ನ ಪ್ರಸನ್ನತೆಯಿಂದ ಅವರನ್ನು ತುಂಬಿಸು. Make a difference between them and others, Lord. ಇತರರಿಗೂ ಅವರಿಗೂ ವ್ಯತ್ಯಾಸವನ್ನು ಉಂಟುಮಾಡು ದೇವರೇ. Who can be like your children than the other people? ಇತರರಿಗೆ ಹೋಲಿಸಿದರೆ ನಿನ್ನ ಮಕ್ಕಳಂತವರು ಯಾರಿದ್ದಾರೆ? Bless them today, Lord. ಈ ದಿನ ಅವರನ್ನು ಆಶೀರ್ವದಿಸು. All those who are listening, bless them, Lord. ಕೇಳುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. Today let your hand come upon them mightily. ಇಂದು ನಿನ್ನ ಮಹಿಮೆಯುಳ್ಳ ಹಸ್ತವು ಅವರ ಮೇಲೆ ಇಳಿದು ಬರಲಿ. Let your blessings come upon them, Lord. ನಿನ್ನ ಆಶೀರ್ವಾದವು ಅವರ ಮೇಲೆ ಬರಲಿ. Make them prosperous. ಸಮೃದ್ಧಿಪಡಿಸು. Make them your own child. ನಿನ್ನ ಮಕ್ಕಳಾಗುವಂತೆ ಮಾಡು. Take away all the unwanted things from them, Lord. ಅವರಲ್ಲಿನ ಬೇಡವಾದ ಸಂಗತಿಗಳನ್ನು ತೆಗೆದುಹಾಕು ದೇವರೇ. Let all the evil powers leave in Jesus' name. ಎಲ್ಲ ದುಷ್ಟ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಹೊರಟು ಹೋಗಲಿ. Let all the witchcraft powers leave in Jesus' name. ಯೇಸು ನಾಮದಲ್ಲಿ ಮಾಟ ಮಂತ್ರ ಶಕ್ತಿಗಳು ಬಿಟ್ಟು ಹೋಗಲಿ. You be their defender. ದೇವರೇ, ನೀನೇ ಅವರಿಗೆ ರಕ್ಷಕನಾಗಿರು. Destroy their enemy. ಅವರ ವೈರಿಗಳನ್ನು ನಾಶಪಡಿಸು. Father, fill them with your presence, Lord. ತಂದೆಯೇ, ನಿನ್ನ ಪ್ರಸನ್ನತೆಯಿಂದ ಅವರನ್ನು ತುಂಬಿಸು. Let their spirits be lifted up right now. ಈಗಲೇ ಅವರ ಆತ್ಮಗಳು ಮೇಲೆತ್ತಲ್ಪಡಲಿ. Let them say, who can compare me with others? ನನ್ನನ್ನು ಇತರರಿಗೆ ಹೋಲಿಸಲು ಸಾಧ್ಯವೋ ಅನ್ನಲಿ. Lord, let them rise up and be bold like a lion. ದೇವರೇ, ಅವರು ಎದ್ದು ಸಿಂಹದಂತೆ ಧೈರ್ಯವಾಗಿರಲಿ. Thank you, Lord, for your anointing is coming upon them heavily. ನಿನ್ನ ಅಪಾರವಾದ ಅಭಿಷೇಕವು ಅವರ ಮೇಲೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ. Fill them, Lord. ತುಂಬಿಸು ದೇವರೇ. Fill them, Lord. ತುಂಬಿಸು ದೇವರೇ. Wherever they are, ಅವರು ಎಲ್ಲೇ ಇರಬಹುದು. let your people show your presence to others. ಇತರರಿಗೆ ಅವರು ತಮ್ಮ ಜೀವಿತದ ಮೂಲಕ ನಿನ್ನ ಉಪಸ್ಥಿತಿಯನ್ನು ತೋರಿಸುವಂತಾಗಲಿ. Thank you for being with them, Lord. ಅವರೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ. Let them taste your presence so closely every day. ಅವರು ನಿನ್ನ ಪ್ರಸನ್ನತೆಯನ್ನು ಪ್ರತಿದಿನ ಬಹಳ ಹತ್ತಿರದಲ್ಲಿ ರುಚಿಸಿ ನೋಡಲಿ. In Jesus' name. ಯೇಸುವಿನ ನಾಮದಲ್ಲಿ. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.